ಜೀವನದಲ್ಲಿ ನಿಮ್ಮ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ಕೂಡ ಎಲ್ಲದಕ್ಕೂ ನೀವು ಆನ್ಸರ್ ಮಾಡಬೇಕಾಗಿಲ್ಲ, ಎಲ್ಲರಿಗೂ ನೀವು ರೆಸ್ಪಾಂಡ್ ಮಾಡಬೇಕಾಗಿಲ್ಲ. ಒಂದು ಕಾಡಲ್ಲಿ ಒಂದು ಸಿಂಹ ಇತ್ತಂತೆ. ಆ ಸಿಂಹಕ್ಕೆ ಒಂದು ಡೌಟ್ ಬರುತ್ತೆ, ನನ್ನ ಮೈಯಿಂದ ಏನೋ ವಾಸನೆ ಬರ್ತಿದ್ಯಾ. ಸೊ ಆ ಸಿಂಹ ಏನ್ ಮಾಡುತ್ತೆ, ಒಂದು ಮೊಲದ ಹತ್ರ ಹೋಗಿ ಕೇಳುತ್ತೆ, ನನ್ನ ಮೈಯಿಂದ ಏನಾದ್ರು ಕೆಟ್ಟ ವಾಸನೆ ಬರ್ತಿದ್ಯಾ ಅಂತ. ಆ ಮೊಲ ಹಿಂಗ್ ಮೂಸ್ ನೋಡ್ಬಿಟ್ಟು ಹೌದು ಕೆಟ್ಟ ವಾಸನೆ ಬರ್ತಿದೆ. ಸಿಂಹ ಕೋಪ ಬಂದ್ಬಿಡುತ್ತೆ, ನನ್ನ ಮೈಯಿಂದಾನೇ ವಾಸನೆ ಬರ್ತಿದ್ಯಾ ಅಂತ ನೀನು ಅಂತ ಹೇಳಿ ಆ ಮೊಲ ಅಂತ ತಿಂದ್ಬಿಡುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಒಂದು ಜಿಂಕೆ ಸಿಗುತ್ತೆ. ಆ ಜಿಂಕೆ ಕೇಳುತ್ತೆ, ನನ್ನ ಮೈಯಿಂದ ಏನಾದ್ರು ವಾಸನೆ ಬರ್ತಿದ್ಯಾ ಅಂತ. ಆ ಜಿಂಕೆ ಸ್ವಲ್ಪ ತಲೆ ಓಡಿಸುತ್ತೆ, ಈ ನನ್ನ ಮಗ ಸರಿ ಇಲ್ಲ ಏನು. ಇಲ್ಲ ಸಿಂಹ, ಏನು ವಾಸನೆ ಬರ್ತಿಲ್ಲ ಅಂದ್ಬಿಡುತ್ತೆ. ಸಿಂಹಕ್ಕೆ ಇನ್ನೂ ಕೋಪ ಬರುತ್ತೆ, ನನ್ನ ಮೈಯಿಂದ ವಾಸನೆ ಬರ್ತಿದೆ, ನನ್ ಮುಂದೆನೆ ಸುಳ್ಳು ಹೇಳ್ತೀಯ ನೀನು ವಾಸನೆ ಬರ್ತಿಲ್ಲ ಅಂತ ಹೇಳಿ ಆ ಜಿಂಕೆನೂ ತಿಂದಾಕ್ಬಿಡುತ್ತೆ. ಮುಂದೆ ಹೋದ್ಮೇಲೆ ಒಂದು ನರಿ ಸಿಗುತ್ತೆ. ಆ ನರಿ ಹತ್ರ ಕೇಳುತ್ತೆ, ನರಿ ನನ್ನ ಮೈಯಿಂದ ಏನಾರು ವಾಸನೆ ಬರ್ತಿದೆ, ಕೆಟ್ಟ ವಾಸನೆ ಅಂತ. ಆ ನರಿ ಒಂದು ಸೆಕೆಂಡ್ ಯೋಚನೆ ಮಾಡಿ, ಸಿಂಹ ಇವತ್ತು ನನಗೆ ಶೀತ ಆಗಿದೆ, ನನಗೇನು ವಾಸನೆ ಗ್ರಹಿಸೋಕೆ ಆಗ್ತಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಸರಿ ಆಯ್ತು ಬಿಡು ಅಂತ ಹೇಳಿ ಆ ಸಿಂಹ ನರಿನ ಬಿಟ್ಟು ಮುಂದೆ ಹೋಗುತ್ತೆ. ಜೀವನದಲ್ಲಿ ನಮ್ಮನ್ನ ಕೆಲವು ವ್ಯಕ್ತಿಗಳು ಬೇಕು ಅಂತ ಬಂದು ಕೆಣಕ್ತಾರೆ, ಬೇಕು ಅಂತ ಬಂದು ಏನಾದ್ರೂ ಕೇಳಿ ಅದರಿಂದ ನಮ್ಮಿಂದ ಉತ್ತರವನ್ನ ಪಡ್ಕೊಂಡು ನೀನು ಕೆಟ್ಟವನು ಅಂತ ಪ್ರೂವ್ ಮಾಡೋ ಪ್ರಯತ್ನ ಮಾಡ್ತಾರೆ. ನಮಗೆ ಆ ವಿಚಾರದ ಬಗ್ಗೆ ಗೊತ್ತೇ ಇರಲ್ಲ, ನಾವು ಅದ್ರಲ್ಲಿ ತಲೆನೂ ಹಾಕಿರಲ್ಲ. ಅವರೇ ಕರೆದು ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ಈ ಒಂದು ಅಭಿಪ್ರಾಯ ಕೊಡ್ತೀರಾ, ನೀವು ಇದರಲ್ಲಿ ಸಿಗಾಕೊಂತ ಹೋಗ್ತೀರಾ. ಅಂತ ವಿಚಾರಗಳನ್ನ ಮತ್ತು ಬೇಡದೇ ಇರುವಂತ ಸಿಚುವೇಶನ್ಗಳನ್ನ ಆದಷ್ಟು ಬುದ್ಧಿವಂತಿಕೆಯಿಂದ, ನರಿಯ ರೀತಿ ಆ ಬುದ್ಧಿವಂತಿಕೆಯಿಂದ ನಾವು ಅವ್ರನ್ನ ಇಗ್ನೋರ್ ಮಾಡಿ ಮುಂದೆ ಹೋದ್ರೆ ಬಚಾವಾಗ್ತೀವಿ.